ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳ್ತೀನಿ ಸ್ಕೂಟಿ ಬೆಸ್ಟ್ ಅಥವಾ ಬೈಕ್ ಬೆಸ್ಟಾ ಅಂತ. ಇದು ತುಂಬ ಜನಕ್ಕೆ ಇದೊಂದು ಕನ್ಫ್ಯೂಷನ್, ಸ್ಕೂಟಿ ತಗೋಬೇಕಾ ಬೈಕ್ ತಗೋಬೇಕಾ ಅಂತ. ಒಂದು ಕಡೆ ಸ್ಕೂಟಿ ತಗೋಬೇಕಂತ ಇರುತ್ತೆ, ಆದರೆ ಇನ್ನೊಂದು ಕಡೆ ಬೈಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ. ಸೊ ಇದರಿಂದಾಗಿ ತುಂಬ ಜನ ತುಂಬ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಇವತ್ತು ನಾನು ಹೇಳ್ತೀನಿ ಸ್ಕೂಟಿಲಿ ಏನು ಪ್ಲಸ್ ಆ್ಯಂಡ್ ಮೈನಸ್ ಇದೆ, ಬೈಕಲ್ಲಿ ಏನು ಪ್ಲಸ್ ಆ್ಯಂಡ್ ಮೈನಸ್ ಇದೆ ಅಂತ. ಫಸ್ಟ್ ಸ್ಕೂಟಿ ಬಗ್ಗೆ ಮಾತಾಡೋಣ. ಸ್ಕೂಟಿಲಿ ಪ್ಲಸ್ ಪಾಯಿಂಟ್ ಬಂದ್ಬಿಟ್ಟು ಈಸಿ ಟು ರೈಡ್ ಅಂತ. ಫಸ್ಟು ಅದರಲ್ಲಿ ಇದು ಈಸಿ ಟು ರೈಡ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಇದರಲ್ಲಿ ಕ್ಲಚ್ಚು ಗೇರು ಅಂತ ಏನಿರಲ್ಲ. ಜಸ್ಟ್ ಫ್ರಂಟ್ ಬ್ರೇಕ್ ರಿಯರ್ ಬ್ರೇಕ್ ಎರಡು ಬ್ರೇಕ್ ಇರುತ್ತೆ, ಒಂದು ಆಕ್ಸಿಲರೇಟರ್ ಇರುತ್ತೆ ಅಷ್ಟೇ. ಬರೀ ಇಷ್ಟರಲ್ಲೇ ನಾವು ಆಪರೇಟ್ ಮಾಡ್ಬೋದು ಸ್ಕೂಟಿನ. ಇದು ಯಾರಿಗೆ ಜಾಸ್ತಿ ಯೂಸ್ ಆಗುತ್ತೆ ಅಂತಂದರೆ ಲೇಡೀಸ್ಗೆ, ಮತ್ತು ಈ ಗೇರ್ ರೇಷಿಯೋ ಬಗ್ಗೆ ಅಥವಾ ಗೇರ್ ಬಗ್ಗೆ ಐಡಿಯಾ ಇಲ್ಲದೆ ಇರೋರಿಗೆ, ಮತ್ತು ಸ್ವಲ್ಪ ವಯಸ್ಸಾಗಿರೋರಿಗೆ, ಜಾಸ್ತಿ ಟ್ರಾಫಿಕಲ್ಲಿ ಓಡಾಡೋರಿಗೆ. ಯಾಕೆ ಅಂತಂದರೆ ಟ್ರಾಫಿಕಲ್ಲಿ ಪದೇ ಪದೇ ಗೇರು ಶಿಫ್ಟ್ ಮಾಡೋದಿರುತ್ತೆ, ಕ್ಲಚ್ ಒತ್ತಬೇಕು. ಅದೇ ಸ್ಕೂಟಿಲಾದರೆ ಈ ಥರ ಏನೂ ಇರಲ್ಲ. ಅದೆಷ್ಟೇ ಟ್ರಾಫಿಕ್ ಇರಲಿ, ಸ್ಲೋ ಇರಲಿ, ಸ್ಪೀಡ್ ಇರಲಿ, ಸುಮ್ಮನೆ ಹೋಗ್ತಾ ಆಕ್ಸಿಲರೇಟರ್ ಮಾತ್ರ ನಾವು ಆಕ್ಸಿಲರೇಟರ್ ಬ್ರೇಕು ಇದೆರಡು ಮಾತ್ರ ಆಪರೇಟ್ ಮಾಡಿದ್ರೆ ಸಾಕು. ಸೊ ಇದೊಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು, ಒಳ್ಳೆ ಪ್ಲಸ್ ಪಾಯಿಂಟು ಜಾಸ್ತಿ ಟ್ರಾಫಿಕಲ್ಲಿ ಓಡಾಡೋರಿಗೆ. ಮತ್ತು ಸೆಕೆಂಡ್ ಬಂದ್ಬಿಟ್ಟು ಮೀಡಿಯಂ ಹೈಟ್ ಆ್ಯಂಡ್ ವೆಯ್ಟು. ಈ ಹೈಟು ಆ್ಯಂಡ್ ವೆಯ್ಟು ಅನ್ನೋದು ಜಾಸ್ತಿ ಇರಲ್ಲ, ಇದು ಬೈಕ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ತೆಳ್ಳಗಿರೋರು, ಗಿಡ್ಡಕ್ಕಿರೋರು, ಅಥವಾ ಶಕ್ತಿ ಕಡಿಮೆ ಇರೋರು, ಲೇಡೀಸ್ ಆಗಿರ್ಬೋದು, ಅಥವಾ ಸ್ವಲ್ಪ ವಯಸ್ಸಾಗಿರೋರು ಆಗಿರ್ಬೋದು, ಇದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಸ್ಕೂಟಿನ. ಅದೇ ಬೈಕ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಥರ್ಡ್ ಪಾಯಿಂಟ್ ನೋಡಿಕೊಂಡ್ರೆ ಅಂಡರ್ ಸೀಟ್ ಸ್ಟೋರೇಜ್ ಮತ್ತು ಫ್ರಂಟ್ ಸೈಡ್ ಸ್ಟೋರೇಜು. ಮುಂದೆ ಏನಾದರೂ ನಾವು ಸಾಮಾನುಗಳು, ಚೀಲ ಇಂಥದ್ದೇನಾದರೂ ಇಟ್ಕೊಳ್ಳೋಕ್ಕೆ ಒಂದು ಆಪ್ಷನ್ ಇರುತ್ತೆ. ಮತ್ತು ಸೀಟ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಇರುತ್ತೆ ಸ್ವಲ್ಪ, ಅದರಲ್ಲಿ ಹೆಲ್ಮೆಟ್ ಇಟ್ಕೋಬೋದು, ಅಥವಾ ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಏನಾದರೂ ಇದ್ದರೆ ಇಟ್ಕೋಬೋದು. ಅಂದರೆ ಜಾಸ್ತಿ ವ್ಯಾಲ್ಯೂಬಲ್ ಇಟ್ಕೊಳ್ಳೋಕ್ಕಾಗಲ್ಲ, ಗಾಡಿ ಡಾಕ್ಯುಮೆಂಟ್ಸು ಇಂಥದ್ದು, ಅಥವಾ ಎಲ್ಲಾದರೂ ಶಾಪಿಂಗ್ ಹೋದರೆ ಶಾಪಿಂಗಿಗೆ ಸಂಬಂಧಪಟ್ಟ ಶಾಪಿಂಗ್ ಮಾಡಿರೋದು ಐಟಮ್ಸ್ ಅದರಲ್ಲಿ ಇಟ್ಕೊಂಡು ತೊಗೊಂಡು ಬರಲಿಕ್ಕೆ ಈಸಿ ಇರುತ್ತೆ. ಮತ್ತು ಇನ್ನೊಂದು ಈಗ ಲೇಟೆಸ್ಟ್ ಬರ್ತಿರೋ ಸ್ಕೂಟರ್ಸ್ಗಳಲ್ಲಿ ಮುಂದೆ ಗ್ಲೋ ಬಾಕ್ಸ್ ಅಂತಲೂ ಇರುತ್ತೆ. ಅದು ಮೊಬೈಲ್ ಫೋನ್ ಇಟ್ಕೊಳ್ಳೋಕ್ಕೆ, ವಾಟರ್ ಬಾಟಲ್ ಇಟ್ಕೊಳ್ಳೋಕ್ಕೆ ಒಂದು ಜಾಗ ಇರುತ್ತೆ ಅಲ್ಲಿ, ಮತ್ತು ಮೊಬೈಲ್ ಫೋನ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಅಲ್ಲೇ ಇರುತ್ತೆ. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈಗ ಮೈನಸ್ ಪಾಯಿಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮೈನಸ್ ಪಾಯಿಂಟ್ ಏನು ಅಂತಂದರೆ ಫಸ್ಟು ಮೈಲೇಜ್. ಈ ಸ್ಕೂಟರ್ಗಳಲ್ಲಿ ಸ್ಕೂಟಿ ಆಗಿರ್ಬೋದು, ಸ್ಕೂಟರ್ ಆಗಿರ್ಬೋದು, ಎರಡು ಒಂದೇನೆ. ಈ ಸ್ಕೂಟರ್ಸ್ಗಳಲ್ಲಿ ಮೈಲೇಜ್ ಅನ್ನೋದು 40ರಿಂದ 45 ಕಿಲೋಮೀಟರ್ ಪರ್ ಲೀಟರ್ ಬರುತ್ತೆ ಅಷ್ಟೇ. 50 ಬಂತಂದ್ರೆ ಅದು ಒಳ್ಳೆ ಸ್ಕೂಟರ್ ಅಂತ ಅಷ್ಟೇ. 50ಗಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋಂಗೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ 45 ಕಿಲೋಮೀಟರ್ ಅಷ್ಟೇ ಬರೋದು ಸ್ಕೂಟಿ. ಈವನ್ 110cc ಸ್ಕೂಟಿ ಏನಾದರೂ ತೊಗೊಂಡ್ರೆ ಅದೊಂದು 50 ಕೊಟ್ಟರೆ ಕೊಡ್ಬೋದು ಅಷ್ಟೇ. ಅಷ್ಟಕ್ಕೆ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡೋಂಗೂ ಇಲ್ಲ. ಅದೇ ಬೈಕಿಗೆ ಕಂಪೇರ್ ಮಾಡಿದ್ರೆ, ಅಂದರೆ ಅದೇ 110cc ಬೈಕಿಗೆ ಕಂಪೇರ್ ಮಾಡಿದ್ರೆ ಇದು 50 ಕಿಲೋಮೀಟರ್ ಕಡಿಮೆ ಮೈಲೇಜ್ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಮೈನಸ್ ಪಾಯಿಂಟ್ ನೋಡಿಕೊಂಡ್ರೆ ಅದ್ರದ್ದು ಮೇಂಟೆನೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಈಗ ನೋಡಿ, ಕ್ಲಚ್ಚು ಕ್ಲೀನ್ ಮಾಡಿಸ್ಬೇಕಿರುತ್ತೆ. ಅದಕ್ಕೆ ಎವ್ರಿ 1500 ಅಂದರೆ 1500 ಕಿಲೋಮೀಟ್ರಿಂದ 2000 ಕಿಲೋಮೀಟರ್ ಮಧ್ಯದಲ್ಲಿ ಅದನ್ನು ಕ್ಲಚ್ ಅನ್ನೋದನ್ನು ಕ್ಲೀನ್ ಮಾಡಿಸ್ಬೇಕಾಗಿರುತ್ತೆ. ಕ್ಲಚ್ಚು ಇರಲ್ಲ ಅಂತ ಹೇಳಿದ್ರಲ್ವ, ಇದು ಯಾವ ಕ್ಲಚ್ಚು ಅಂತ ನಿಮಗೆ ಡೌಟ್ ಬರ್ಬೋದು. ಇದು ಸೆಂಟ್ರಿಫ್ಯೂಗಲ್ ಕ್ಲಚ್ ಅಂತ ಇರುತ್ತೆ ಒಳಗಡೆ ಸ್ಕೂಟಿಗಳಿಗೆ. ಅದಕ್ಕೆ ಯಾವುದೇ ಈ ಲಿವರ್ ಥರ ಏನೂ ಇರಲ್ಲ, ಅದು ಒಳಗಡೆ ಆಟೋಮ್ಯಾಟಿಕ್ ಕ್ಲಚ್ಚು. CVT ಅಂತ ಒಂದು ಸಿಸ್ಟಮ್ ಇರುತ್ತೆ, ಇದನ್ನು ಕ್ಲೀನ್ ಮಾಡಿಸ್ಬೇಕಾಗುತ್ತೆ. ಇದನ್ನು ಕ್ಲೀನ್ ಮಾಡಿಲ್ಲ ಅಂತಂದರೆ CVT ಬೆಲ್ಟು, ಒಳಗಡೆ ಬೆಲ್ಟ್ ಇರುತ್ತೆ, ಆ ಬೆಲ್ಟು ಬೇಗ ಹೋಗುತ್ತೆ, ಮತ್ತು CVT ಪುಲ್ಲಿಗಳು ಸರಿಯಾಗಿ ಆಪರೇಟ್ ಆಗಲ್ಲ. ಸೊ ಈ ಥರದ್ದೆಲ್ಲನೂ ಮೇಂಟೆನೆನ್ಸು ಮಾಡಿಸ್ಲೇಬೇಕಾಗುತ್ತೆ. ಎವ್ರಿ 1500ರಿಂದ 2000 ಕಿಲೋಮೀಟರ್ ಮಧ್ಯದಲ್ಲಿ ಮಾಡಿಸಿಲ್ಲ ಅಂತಂದರೆ ಈ CVT ಸಿಸ್ಟಮ್ ಅನ್ನೋದು ಫೇಲ್ ಆಗುತ್ತೆ, ಬೆಲ್ಟ್ ಹೋಗುತ್ತೆ, ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ತುಂಬಾ ಇದೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಗೇರ್ ಆಯಿಲ್ ಕೂಡ ಅದಕ್ಕೆ ಹಾಕಬೇಕಾಗುತ್ತೆ. ಗೇರ್ ಆಯಿಲ್ ಅದನ್ನು ಚೆಕ್ ಮಾಡಿಸಿ ಹಾಕ್ಸ್ಬೇಕಾಗುತ್ತೆ ರೆಗ್ಯುಲರ್ ಇಂಟರ್ವೆಲ್ಸಲ್ಲಿ. ಅಂದರೆ ಅವರು ಟೈಮಿಂಗ್ ಕೊಟ್ಟಿರ್ತಾರೆ, 3 ತಿಂಗಳು, 6 ತಿಂಗಳು, ಅಥವಾ ಇಷ್ಟು ಕಿಲೋಮೀಟರ್ ಅಂತ ಕೊಟ್ಟಿರ್ತಾರೆ. ಆ ಟೈಮ್ಗೆ ನಾವು ಖಂಡಿತ ಮಾಡಲೇಬೇಕಾಗುತ್ತೆ. ಮಾಡಿಲ್ಲ ಅಂತಂದರೆ CVT ಸಿಸ್ಟಮ್ ಅನ್ನೋದು ತುಂಬ ಸೆನ್ಸಿಟಿವ್ ಇರುತ್ತೆ, ಅದು ಬೇಗ ಹಾಳಾಗೋ ಚಾನ್ಸಸ್ ಇದೆ. ಈ ಕ್ಲಚ್ ಎಲ್ಲಿರುತ್ತೆ ಅಂತಂದರೆ, ನಾವು ಕಿಕ್ ರಾಡ್ ಇರುತ್ತಲ್ವ ಸ್ಕೂಟಿಗೆ, ಬ್ಯಾಕ್ ಸೈಡ್ ಇಂಜಿನ್ ಹತ್ರ ಕಿಕ್ ರಾಡ್ ಇರುತ್ತಲ್ವ, ಆ ಕಿಕ್ ರಾಡ್ದು ಕವರ್ ಓಪನ್ ಮಾಡಿದ್ರೆ ಅಲ್ಲಿರುತ್ತೆ 2 ಪುಲಿಗಳಿರುತ್ತೆ. ಈ CVTದು ಪುಲಿಗಳು 2 ಇರುತ್ತೆ. ಆ 2 ಪುಲಿಗೆ ಒಂದು ಬೆಲ್ಟ್ ಹಾಕಿರ್ತಾರೆ, ಅದು CVT ಸಿಸ್ಟಮ್ಮು. ಇದೆಲ್ಲ ಹಾಳಾಗೋ ಚಾನ್ಸಸ್ ತುಂಬಾ ಇದೆ. ಇನ್ನು ಫೋರ್ತ್ ಬಂದ್ಬಿಟ್ಟು ವೆಯ್ಟು. ಈ ವೆಯ್ಟ್ ಏನು ಅಂತಂದರೆ, ಇಂಜಿನ್ ಬ್ಯಾಕ್ ಸೈಡ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಬ್ಯಾಕ್ ವೀಲ್ ಮೇಲೆ ಜಾಸ್ತಿ ವೆಯ್ಟ್ ಬೀಳೋ ಚಾನ್ಸಸ್ ಇದೆ. ಅದರಿಂದಾಗಿ ಬ್ಯಾಕ್ ಸೈಡ್ ಇರೋ ವೀಲು ಬೇಗ ಸವಿದು ಹೋಗುತ್ತೆ. ಹಾಗಾಗಿ ನಾವು ಒಂದು 15,000 20,000 ಮ್ಯಾಕ್ಸಿಮಮ್ 20,000 ಮ್ಯಾಕ್ಸಿಮಮ್ ಅಂದ್ಕೊಳ್ಳಿ. ಅಷ್ಟು ಟೈಮಲ್ಲಿ ಬ್ಯಾಕ್ ಸೈಡ್ ವೀಲ್ ಬೇಗ ಸವಿದೋಗಿರುತ್ತೆ. ಆದರೆ ಫ್ರಂಟ್ ಸೈಡು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ಬ್ಯಾಕ್ ಸೈಡ್ದು ಹೋಗ್ಬಿಟ್ಟಿರುತ್ತೆ. ಅಂಥ ಪರಿಸ್ಥಿತಿ ಬರುತ್ತೆ ಸ್ಕೂಟಿಗಳಲ್ಲಿ. ಮತ್ತು ನೆಕ್ಸ್ಟ್ ಮೈನಸ್ ಪಾಯಿಂಟ್ ನೋಡಿಕೊಂಡ್ರೆ, ಇದಕ್ಕೆ ಮೇಂಟೆನೆನ್ಸ್ ಅನ್ನೋದು
ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಮೇಂಟೆನೆನ್ಸ್ ಖರ್ಚು ಜಾಸ್ತಿ ಇರುತ್ತೆ. ಮತ್ತೆ ಏನಾದರೂ ರಿಪೇರ್ ಬಂತು ಅಂದರೆ ಸಡನ್ಲಿ ಎಲ್ಲಾದರೂ ರಿಪೇರ್ ಬಂತು ಅಂದರೆ ಎಲ್ಲ ಮೆಕ್ಯಾನಿಕ್ಗಳು ಇದನ್ನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂತಂದರೆ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ. ಈ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು ಅಂತಂದರೆ ಇಂಜಿನ್ ಇದು ಏನಂತಾರೆ ಕಂಪಾರ್ಟ್ಮೆಂಟು ಮೇಲೆ, ಇಂಜಿನ್ ಮೇಲೆ ಹಾಕಿರೋ ಕವರ್ ಏನಿರುತ್ತೆ ಅದೆಲ್ಲ ಬಿಚ್ಚಬೇಕಾಗುತ್ತೆ, ಸೀಟು ಬಿಚ್ಚಬೇಕು, ಈ ಥರ ಎಲ್ಲ ಕೆಲಸ ಇರುತ್ತೆ ಇಂಜಿನ್ ಆಯಿಲ್, ಬರೀ ಇಂಜಿನ್ ಆಯಿಲ್ ಹಾಕಲಿಕ್ಕೆ. ಸೊ ಹಾಗಾಗಿ ಮೇಂಟೆನೆನ್ಸ್ ಸರ್ವಿಸ್ ಚಾರ್ಜಸ್ ಕೂಡ ಜಾಸ್ತಿ ಇರುತ್ತೆ. ರಿಪೇರ್ ಮಾಡಲಿಕ್ಕೆ ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ. ಇನ್ ಕೇಸ್ ಒಂದು ಹಾರನ್ ಹೋದ್ರು, ಒಂದು ಬ್ಯಾಟ್ರಿ ಹೋದ್ರು ಕೂಡ ಮುಂದೆ ಇರೋ ಎಲ್ಲ ಕವರ್ ಬಿಚ್ಚಬೇಕು, ಹಾಕಬೇಕು, ಅದನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಮತ್ತು ಒಂದು ಸ್ಪೀಡೋಮೀಟರ್ ಕೇಬಲ್ ಹೋದರೂ ಕೂಡ ಮುಂದೆ ಇರೋ ಎಲ್ಲದು ಬಿಚ್ಚಬೇಕು. ಅಂದರೆ ಸ್ಕೂಟಿಗೆ ಮುಂದೆ ಇರುತ್ತಲ್ವ ಈ ಥರ ಎನ್ಕ್ಲೋಸರ್, ಅದನ್ನೆಲ್ಲ ಬಿಚ್ಚಿಬಿಟ್ಟು ಹಾಕಬೇಕಾಗುತ್ತೆ. ಇದೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇದು ಸ್ಕೂಟಿ ಬಗ್ಗೆ ಪ್ಲಸ್ ಆ್ಯಂಡ್ ಮೈನಸ್ಗಳು. ಈಗ ಬೈಕ್ ಬಗ್ಗೆ ಹೇಳ್ತೀನಿ. ಇದು ಈಗ ಓಕೆ ಫ್ರೆಂಡ್ಸ್, ಈಗ ಬೈಕ್ನ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಪ್ಲಸ್ ಪಾಯಿಂಟ್ ಬಂದ್ಬಿಟ್ಟು ಪವರ್ ಮತ್ತು ಟಾರ್ಕ್. ಒಳ್ಳೆ ಪವರ್ ಆ್ಯಂಡ್ ಟಾರ್ಕ್ ಬೈಕಲ್ಲಿ ಸಿಗುತ್ತೆ. ಈಗ ಇದು CC ಮೇಲೆ ಡಿಪೆಂಡ್ ಆಗಿರುತ್ತೆ, ಇಂಜಿನ್ CC ಮೇಲೆ. ಬೈಕ್ಗಳಲ್ಲಿ ನೋಡಿಕೊಂಡ್ರೆ ಇಂಜಿನ್ ಅರೌಂಡ್ 100 cc ಇಂದ 100, 110, 125, 150, 180, 200, 220, 350, 400 cc, 650 cc ಬೈಕ್ಸು ಇದಾವೆ. ಮತ್ತೆ ಇನ್ನು 650ಗಿಂತ ಜಾಸ್ತಿ CC ಇರೋ ಬೈಕ್ಸ್ಗೂ ಇದಾವೆ, ಅದೆಲ್ಲ ಸೂಪರ್ ಬೈಕ್ಸು. ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡ್ಕೊಳ್ಳೋಣ. ನಾರ್ಮಲ್ ಆಗಿ 650 cc ವರೆಗೂ ನಾರ್ಮಲ್ ಜನ ಯೂಸ್ ಮಾಡ್ತಾರೆ. ಲೈಕ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ಒಂದು ಯಾವುದೋ ಇದೆ 650 cc ಇದೆ. ಸೊ ಈ ತರ ಒಳ್ಳೆ ನಿಮಗೆ ಟಾರ್ಕ್ ಸ್ಪೀಡ್ ಅಚೀವ್ ಮಾಡ್ಬೋದು ಬೈಕ್ಗಳಲ್ಲಿ. ಅದೇ ಸ್ಕೂಟಿಲಿ ನೋಡ್ಕೊಂಡ್ರೆ, ಸ್ಕೂಟಿಲಿ ನೋಡಿ 100 cc, 110 cc, 125 cc, 160 cc ಮ್ಯಾಕ್ಸಿಮಮ್ ಸ್ಕೂಟಿಗಳಲ್ಲಿ ಬರೋದು. 160 cc ಮೇಲೆ ಸ್ಕೂಟಿಗಳು ಯಾವುದೂ ಇಲ್ಲ ಅಂತ ನನಗೆ ಗೊತ್ತಿರೋದು, ಯಾವುದೂ ಇಲ್ಲ. ಮತ್ತೆ ಸೆಕೆಂಡ್ ಪ್ಲಸ್ ಪಾಯಿಂಟ್ ಬಂದ್ಬಿಟ್ಟು ರೈಡಿಂಗ್ ಪೋಸ್ಚರ್, ಅಂದರೆ ಒಳ್ಳೆ ಕಂಫರ್ಟ್ ಇರುತ್ತೆ. ನಾವು ಗಾಡಿ ಓಡಿಸ್ಲಿಕ್ಕೆ, ಕುತ್ಕೊಳ್ಳೋಕ್ಕೂ ಒಂದು ಒಳ್ಳೆ ಕಂಫರ್ಟ್ ಇರುತ್ತೆ. ಗಾಡಿ ಸ್ವಲ್ಪ ಸ್ಕೂಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಲಿಮ್ ಅನಿಸುತ್ತೆ ನಾವು ಅದರಲ್ಲಿ ಕುತ್ಕೊಂಡಾಗ. ಮತ್ತು ಹ್ಯಾಂಡಲ್ ಬಾರ್ ಕೂಡ ಸ್ವಲ್ಪ ವೈಡ್ ಇರುತ್ತೆ. ಅದು ಒಂದು ಎರ್ಗೊನಾಮಿಕ್ ಇದರಲ್ಲಿರುತ್ತೆ. ಸೊ ನಾವು ಕೂತ್ಕೊಂಡು ಗಾಡಿ ಓಡಿಸ್ಲಿಕ್ಕೆ ಒಳ್ಳೆ ಕಂಫರ್ಟ್ ಇರುತ್ತೆ, ಎಷ್ಟು ದೂರ ಆದರೂ ಗಾಡಿ ಓಡಿಸ್ಬೋದು ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಮತ್ತು ಇನ್ನು ಥರ್ಡ್ ಪಾಯಿಂಟ್ ನೋಡಿಕೊಂಡ್ರೆ ಸ್ಪೀಡು ಮತ್ತು ಮೈಲೇಜು. ಸ್ಪೀಡು ಮೈಲೇಜ್ ಬಂದ್ಬಿಟ್ಟು ಸ್ಕೂಟಿಗೆ ಕಂಪೇರ್ ಮಾಡಿದ್ರೆ ಬೈಕಲ್ಲಿ ಒಳ್ಳೆ ಸ್ಪೀಡ್ ಆ್ಯಂಡ್ ಮೈಲೇಜ್ ನಾವು ಅಚೀವ್ ಮಾಡ್ಬೋದು. 110 cc ಸ್ಕೂಟಿ ಮತ್ತು 110 cc ಬೈಕ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ 110 cc ಬೈಕ್ ಜಾಸ್ತಿ ಮೈಲೇಜ್ ಕೊಡುತ್ತೆ. ಮತ್ತು 110 cc ಬೈಕು ಒಳ್ಳೆ ಟಾರ್ಕ್, ಇನಿಷಿಯಲ್ ಟಾರ್ಕ್ ಒಳ್ಳೆ ಟಾರ್ಕ್ ಕೊಡುತ್ತೆ ಇನಿಷಿಯಲ್ ಪಿಕಪ್ಪಲ್ಲಿ. ಸ್ಕೂಟಿ ಆ ಥರ ಇಲ್ಲ, ಇದು ಸ್ಕೂಟಿ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಬೈಕ್ ಬಂದ್ಬಿಟ್ಟು ಸಡನ್ಲಿ ನಾವು ಪಿಕ್ ಮಾಡ್ಬೋದು, ಅಂದರೆ ಸಡನ್ಲಿ ನಾವು ಓಡಿಸ್ಬೋದು ಬೈಕ್ನ. ಮತ್ತು ಇನ್ನು ಥರ್ಡ್ ನೋಡಿಬಿಟ್ರೆ ಸ್ಪೀಡ್ ಆ್ಯಂಡ್ ಮೈಲೇಜ್ ಬಗ್ಗೆ ನೋಡಿಕೊಂಡ್ರೆ ಮೈಲೇಜ್ ಆಯಿತು. ಫೋರ್ತ್ ನೋಡಿಕೊಂಡ್ರೆ ಇಂಜಿನ್ ಬ್ರೇಕಿಂಗ್ ಅನ್ನೋ ಒಂದು ಫೆಸಿಲಿಟಿ ಬೈಕಲ್ಲಿ ಇರುತ್ತೆ. ಇಂಜಿನ್ ಬ್ರೇಕಿಂಗ್ ಅಂದರೆ ಏನು ಅಂತಂದರೆ, ನಾರ್ಮಲಿ ನಾವು ಆಕ್ಸಲರೇಟರ್ ಕೊಟ್ಟಾಗ ಒಂದು 5th ಗೇರಲ್ಲಿ ಆಕ್ಸಲರೇಟರ್ ಕೊಟ್ಟಾಗ ಒಂದು 80 ಸ್ಪೀಡ್ವರೆಗೂ ನಾವು ಆಕ್ಸಲರೇಟ್ ಮಾಡಿದ್ವಿ ಅನ್ಕೊಳ್ಳಿ. 80 ಹೋಗ್ತಾ ಇರುತ್ತೆ. ನೀವು ಸಡನ್ಲಿ ಕ್ಲಚ್ ಹಿಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಆ 80 ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಅಂದರೆ ಇನ್ನೂ ಫ್ರೀಯಾಗಿ ಮೂವ್ ಆಗುತ್ತೆ ಗಾಡಿ. ಅದೇ ನೀವು ಕ್ಲಚ್ ಬಿಟ್ರೆ ಇನ್ನೂ ಸ್ಲೋ ಆಗಿಬಿಡುತ್ತೆ. ಇದು ಇಂಜಿನ್ ಬ್ರೇಕಿಂಗ್ ಅಂತ ಇರುತ್ತೆ. ಈ ಇಂಜಿನ್ ಬ್ರೇಕಿಂಗ್ ಬಗ್ಗೆ ನಾನು ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ. ಇಂಜಿನ್ ಬ್ರೇಕಿಂಗ್ ಇರೋದ್ರಿಂದ ನಮ್ಗೆ ಏನು ಯೂಸ್ಫುಲ್ ಅಂತಂದರೆ, ಒಳ್ಳೆ ಸ್ಟೆಬಿಲಿಟಿ ಸಿಗುತ್ತೆ ಗಾಡಿ. ನಾವು ಎಷ್ಟೇ ಸ್ಪೀಡಲ್ಲಿ ಹೋದರೂ ಅಥವಾ ಸ್ಲೋವಲ್ಲಿ ಹೋದರೂ ಕೂಡ ಇಂಜಿನ್ ಬ್ರೇಕಿಂಗಿಂದ ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ ಗಾಡಿಗೆ. ಮತ್ತು 5th ಬಂದ್ಬಿಟ್ಟು ಇದು ಚೈನ್ ಡ್ರೈವು. ಅದೇ ಸ್ಕೂಟಿಲಿ ನೋಡಿಕೊಂಡ್ರೆ ಬೆಲ್ಟ್ ಇರುತ್ತೆ. ಬೆಲ್ಟು ಲೂಸ್ ಆದರೆ ಅದನ್ನು ರಿಪೇರ್ ಮಾಡಲಿಕ್ಕೆ ತುಂಬ ಕೆಲಸ ಇದೆ. ಬೆಲ್ಟು ಲೂಸ್ ಆಯಿತು ಅಂತಂದರೆ ಹೊಸದೇ ಹಾಕಬೇಕು. ಆದರೆ ಚೈನ್ ಏನಾದರೂ ಲೂಸ್ ಆಯಿತು ಅಂತಂದರೆ ನಾವು ಚೈನು ಸ್ವಲ್ಪ ಟೈಟು ಲೂಸು ಅಡ್ಜಸ್ಟ್ ಮಾಡಿಸ್ಕೋಬೋದು. ವೀಲ್ ಅಲೈನ್ಮೆಂಟು ಅಡ್ಜಸ್ಟ್ ಮಾಡಿಕೊಂಡು ನಾವು ಚೈನ್ನ ಅಡ್ಜಸ್ಟ್ ಮಾಡ್ಬೋದು. ಅದು ನಾರ್ಮಲ್ ಒಂದು ಸೈಕಲ್ ಶಾಪ್ ಮೆಕ್ಯಾನಿಕ್ ಕೂಡ ಮಾಡಿಕೊಡ್ತಾರೆ. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು 6th ಪ್ಲಸ್ ಪಾಯಿಂಟ್ ನೋಡಿಕೊಂಡ್ರೆ ಈಸಿ ರಿಪೇರು. ಇಂಜಿನ್ ಆಯಿಲ್ ರಿಪ್ಲೇಸ್ ಮಾಡಬೇಕಂದ್ರೆ ಜಾಸ್ತಿ ಹೊತ್ತು ಏನು ಟೈಮ್ ಹಿಡಿಯಲ್ಲ. ಬರೀ ಒಂದು 10-15 ನಿಮಿಷದಲ್ಲಿ ಇಂಜಿನ್ ಆಯಿಲ್ ನಾವು ಚೇಂಜ್ ಮಾಡಿಬಿಡ್ಬೋದು ಬೈಕ್ದು. ಆದರೆ ಸ್ಕೂಟಿಗೆ ಆ ಥರ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಬೈಕಲ್ಲಿ ಕ್ಲಚ್ ಕೇಬಲ್ ಏನಾದರೂ ಹೋಯಿತು ಅಂತಂದರೆ ನಾವೇ ಹಾಕೊಂಡ್ಬಿಡ್ಬೋದು. ಸ್ಕೂಟಿಲಿ ಕ್ಲಚ್ ಕೇಬಲ್ ಏನೂ ಇರಲ್ಲ, ಬ್ರೇಕ್ ಇರುತ್ತೆ. ಬ್ರೇಕ್ ಕೇಬಲ್ ಏನಾದರೂ ಕಟ್ ಆಯಿತು ಅಂತಂದರೆ ಬ್ಯಾಕ್ ವೀಲ್ದು ಅದು ಹಾಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ನಾವು ಹಾಕ್ಕೊಳ್ಳೋಕ್ಕಾಗಲ್ಲ. ಅದೇ ಬೈಕಲ್ಲಿ ಆದರೆ ಫ್ರಂಟ್ ಬ್ರೇಕ್ ಆಗಿರ್ಬೋದು ಅಥವಾ ಕ್ಲಚ್ ಆಗಿರ್ಬೋದು, ಈ ಕೇಬಲ್ ಯಾವುದೇ ಅಥವಾ ಆಕ್ಸಲರೇಟರ್ ಆಗಿರ್ಬೋದು, ಇದು ಯಾವುದೇ ಕೇಬಲ್ ಕಟ್ ಆಯಿತು ಅಂತಂದರೆ ನಮ್ಮ ಹತ್ರ ಸ್ಪೇರ್ ಕೇಬಲ್ ಇತ್ತು ಅಂತಂದರೆ ನಾವು ಈಸಿಯಾಗಿ ಇದನ್ನು ನಾವೇ ಬದಲಾಯಿಸ್ಕೋಬೋದು. ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜ್ ಇದ್ದರೆ ನಾವೇ ಮಾಡ್ಕೋಬೋದು. ಅದಕ್ಕೆ ಜಾಸ್ತಿ ಟೂಲ್ಸು ಏನೂ ಬೇಕಾಗಲ್ಲ. ಬೇಸಿಕ್ ಟೂಲ್ಸ್ ಇದ್ದರೆ ಸಾಕು. ಒಂದು ಕಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರ್ ಇಂಥ ಬೇಸಿಕ್ ಟೂಲ್ಸ್ ಇದ್ದರೆ ನಾವೇ ಮಾಡ್ಕೊಂಡ್ಬಿಡ್ಬೋದು. ಮತ್ತು ಇನ್ನೊಂದೇನು ಅಂತಂದರೆ ಬ್ರೇಕ್ ಪ್ಯಾಡ್ಸ್ ಇದೆ ಅಲ್ವಾ, ಬ್ರೇಕ್ ಪ್ಯಾಡ್ಸು ಕೂಡ ನಾವೇ ಇನ್ ಕೇಸ್ ನಮ್ಮ ಹತ್ರ ಬ್ರೇಕ್ ಪ್ಯಾಡ್ಸು ಎಕ್ಸ್ಟ್ರಾ ಇತ್ತು ಅಂತಂದರೆ ನಾವೇ ಹಾಕೋಬೋದು.
ಅದೇನು ದೊಡ್ಡ ಕೆಲಸ ಅಲ್ಲ. ಸೊ ಈ ಥರ ಇದು ರಿಪೇರ್ ಮಾಡಲಿಕ್ಕೆ ಈಸಿ ಇರುತ್ತೆ. ನಾವೇ ಮಾಡ್ಕೋಬೇಕಂತ ಏನಿಲ್ಲ. ನೀವು ಯಾವ ಮೆಕ್ಯಾನಿಕ್ ಹತ್ರ ಹೋದ್ರೂ ಕೂಡ ತುಂಬ ಕಡಿಮೆ ಟೈಮಲ್ಲಿ ಇದೆಲ್ಲ ಮಾಡಿ ಕೊಟ್ಬಿಡ್ತಾರೆ. ಆ್ಯಂಡ್ ಅವ್ರ ಚಾರ್ಜಸ್ ಕೂಡ ತುಂಬ ಕಡಿಮೆ ಇರುತ್ತೆ. ಇನ್ನು ಮೈನಸ್ ಪಾಯಿಂಟ್ಸ್ ನೋಡಿಕೊಂಡ್ರೆ ಡ್ರೈವಿಂಗ್ ಸ್ಕಿಲ್ಸ್, ಒಳ್ಳೆ ಡ್ರೈವಿಂಗ್ ಸ್ಕಿಲ್ಸ್ ಇರಬೇಕು ಈ ಬೈಕ್ ಓಡಿಸ್ಬೇಕಂತಂದ್ರೆ. ಯಾಕೆ ಅಂತಂದರೆ ನೋಡಿ, ಅದಕ್ಕೆ ಗೇರ್ ರೇಷಿಯೋ ಬಗ್ಗೆ ಗೊತ್ತಿರಬೇಕು. ಯಾವ ಗೇರಲ್ಲಿ ಯಾವ ಟೈಮಲ್ಲಿ ಯಾವ ಗೇರ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದರೆ ಗಾಡಿ ಓಡಿಸ್ಲಿಕ್ಕಾಗಲ್ಲ. ಸ್ಟಾರ್ಟ್ ಮಾಡಿ ಫಸ್ಟ್ ಗೇರ್ ಹಾಕಿ ಸ್ವಲ್ಪ ಕ್ಲಚ್ ಬಿಟ್ಟು ಗಾಡಿ ಮೂವ್ ಆಗೋಷ್ಟೊಳಗೆ ಆಫ್ ಆಗಿಬಿಡುತ್ತೆ. ಹೊಸದಾಗಿ ಕಲಿಯೋರಿಗೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಕಲಿಯೋವರೆಗೂ ತುಂಬ ಕಷ್ಟ ಅನಿಸುತ್ತೆ. ಕಲಿತಾದ್ಮೇಲೆ ತುಂಬ ಈಸಿ ಅದು. ಇನ್ನು ಸೆಕೆಂಡ್ ನೋಡಿಕೊಂಡ್ರೆ ಬ್ರೇಕ್ ಪ್ಯಾಡ್ಸು, ಡಿಸ್ಕ್ಸು ಇದು ಬೇಗ ಹಾಳಾಗುತ್ತೆ ಬೈಕ್ಸಲ್ಲಿ. ಯಾಕಂದರೆ ಅದರಲ್ಲಿ ಜಾಸ್ತಿ ಈ ಬ್ರೇಕ್ ಶೂಗೆ ಕಂಪೇರ್ ಮಾಡಿದ್ರೆ, ಅಂದರೆ ಡ್ರಮ್ ಬ್ರೇಕಿಗೆ ಕಂಪೇರ್ ಮಾಡಿದ್ರೆ ಡಿಸ್ಕ್ ಬ್ರೇಕ್ ಸ್ವಲ್ಪ ಬೇಗ ಹಾಳಾಗುತ್ತೆ. ಬಟ್ ಒಳ್ಳೆ ಎಫೆಕ್ಟಿವ್ ಇರುತ್ತೆ ಡಿಸ್ಕ್ ಬ್ರೇಕು. ಸೊ ಅದು ಮೈನಸ್ ಪಾಯಿಂಟ್ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅದರದ್ದು ಸ್ವಲ್ಪ ಖರ್ಚು ಬರುತ್ತೆ. ಅಂದರೆ ಪದೇ ಬ್ರೇಕ್ ಪ್ಯಾಡ್ಸ್ ರಿಪ್ಲೇಸ್ ಮಾಡೋದಾಗಿರ್ಬೋದು ಅಥವಾ ಡಿಸ್ಕ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು. ಇದು ಸ್ವಲ್ಪ ಖರ್ಚಿರುತ್ತೆ. ಬಟ್ ಅದನ್ನು ನೆಗ್ಲಿಜಿಬಲ್ ಮೈನಸ್ ಪಾಯಿಂಟ್ ಅದು. ಅದ್ರ ಬಗ್ಗೆ ಏನು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಥರ್ಡ್ ಮೈನಸ್ ಪಾಯಿಂಟ್ ಬಂದ್ಬಿಟ್ಟು ಇಂಜಿನ್ ಆಯಿಲ್ ಕ್ವಾಲಿಟಿ. ಈ ಬೈಕ್ಸ್ಗೆ ಒಳ್ಳೆ ಇಂಜಿನ್ ಆಯಿಲ್ ಹಾಕಬೇಕು. ಆವಾಗಲೇ ನಿಮಗೆ ಬೈಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ನಾರ್ಮಲ್ ಇಂಜಿನ್ ಆಯಿಲ್ ಯಾವುದಾದ್ರೂ ಹಾಕಿದ್ರೆ ಪರ್ಫಾರ್ಮೆನ್ಸ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಸೊ ಇದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಫೋರ್ತ್ ಮೈನಸ್ ಪಾಯಿಂಟ್ ಬಂದ್ಬಿಟ್ಟು ಸ್ಟೋರೇಜ್ ಸ್ಪೇಸ್ ಇರಲ್ಲ ಇದಕ್ಕೆ. ನಾವು ಏನಾದರೂ ಶಾಪಿಂಗಿಂದ ಏನಾದರೂ ಬರಬೇಕು ಅಂತಂದರೆ ನಾವೇ ಒಂದು ಬ್ಯಾಕ್ ಪ್ಯಾಕ್ ಹಾಕೊಂಡು ಹೋಗಿರಬೇಕು. ಅದರಲ್ಲಿ ಇಟ್ಕೊಂಡು ಬರಬೇಕು. ಬಿಟ್ಟರೆ ಗಾಡಿಯಲ್ಲಿ ಸ್ಟೋರೇಜ್ ಸ್ಪೇಸ್ ಅಂತ ಏನೂ ಇರಲ್ಲ. ಕಂಪ್ಲೀಟ್ ಫಿಲ್ ಆಗಿರುತ್ತೆ ಗಾಡಿ. ಸೊ ಅದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಈಗ ಸ್ಕೂಟಿ ಬೆಸ್ಟಾ ಬೈಕ್ ಬೆಸ್ಟ್ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ನೀವು ಏನಾದರೂ ಲೈಕ್ ಲೋಕಲಲ್ಲಿ ಏನಾದರೂ ಬಿಸ್ನೆಸ್ ಮಾಡೋರಾಗಿದ್ರೆ, ಅಂದರೆ ಏನಾದರೂ ಸಾಮಾನು ತರೋದು, ತಗೊಂಡು ಹೋಗೋದು, ಡೆಲಿವರಿ ಮಾಡೋದು, ಈ ಥರ ಮಾಡೋದು ಏನಾದರೂ ಇತ್ತು ಅಂತಂದರೆ, ಅಥವಾ ನೀವು ಲೇಡೀಸ್ ಆಗಿದ್ದರೆ, ಅಥವಾ ನೀವು ಸ್ವಲ್ಪ ಏಜ್ಡ್ ಪರ್ಸನ್ ಆಗಿದ್ದರೆ, ಅಥವಾ ಜಾಸ್ತಿ ಟ್ರಾಫಿಕಲ್ಲಿ ಓಡಾಡೋರಾಗಿದ್ದರೆ ನಿಮಗೆ ಸ್ಕೂಟಿ ಬೆಸ್ಟ್. ಸ್ಕೂಟಿ ತೊಗೊಂಡು ಆರಾಮ್ಸೆ ನೀವು ಮ್ಯಾನೇಜ್ ಮಾಡ್ಬೋದು. ಇನ್ ಕೇಸ್ ನೀವು ಯಂಗ್ಸ್ಟರ್ ಆಗಿದ್ದರೆ, ಸ್ವಲ್ಪ ಯಂಗ್ ಆಗಿ ಇದ್ದು ಏನು ಜಾಸ್ತಿ ಮೆಟೀರಿಯಲ್ ಶಿಫ್ಟ್ ಮಾಡೋದು, ಅಂದರೆ ಡೆಲಿವರಿ ಮಾಡೋದು ಈ ಥರ ಏನೂ ಇಲ್ಲ ಅಂತಂದರೆ, ಮತ್ತು ಜಸ್ಟ್ ಸುಮ್ಮನೆ ಆಫೀಸ್ಗೆ ಹೋಗೋದು, ಅಂದರೆ ಸ್ವಲ್ಪ ಆಫೀಸ್ಗೆ ಹೋಗಿ ಗಾಡಿ ಅಲ್ಲೇ ನಿಂತಿರುತ್ತೆ, ಜಾಸ್ತಿ ಡೇ ಫುಲ್ ಓಡಾಡ್ತಿರಲ್ಲ, ಇಂಥವ್ರಿಗೆ ಬೈಕ್ ಒಳ್ಳೆ ಇದಂತ ಹೇಳ್ಬೋದು. ಮೇನ್ಲಿ ಯಂಗ್ಸ್ಟರ್ಸ್ಗೆ ಬೈಕ್ ಒಳ್ಳೇದು. ಇನ್ನೊಂದು ಬೈಕ್ ವೀಲ್ಸ್ ಕೂಡ ದೊಡ್ಡದಿರುತ್ತೆ. ಹಾಗಾಗಿ ನೀವು ಸ್ಪೀಡಲ್ಲಿ ಹೋಗಿ ಏನಾದರೂ ಈ ಪಾಟ್ ಹೋಲ್ಸು ಇದು ರೋಡ್ ಸರಿಯಾಗಿಲ್ಲದೆ ಇದ್ರೂ ಕೂಡ ನಿಮಗೆ ಬೈಕ್ಗೂ ಏನೂ ಆಗಲ್ಲ, ನಿಮಗೂ ಏನೂ ಆಗಲ್ಲ. ಒಳ್ಳೆ ಸ್ಟೆಬಿಲಿಟಿ ಇರುತ್ತೆ ಬೈಕು. ಅದೇ ಸ್ಕೂಟಿ ವೀಲ್ಸ್ ಚಿಕ್ಕದಿರುತ್ತೆ. ನೀವು ಸ್ಪೀಡಲ್ಲಿ ಹೋಗುವಾಗ ರೋಡಲ್ಲಿ ಎಲ್ಲಾದರೂ ಒಂದು ಏನಂತಾರೆ ಪಾಟ್ ಹೋಲ್ ಹತ್ತದ ಏನಾದರೂ ಇತ್ತು ಅಂತಂದರೆ, ಏನಾದರೂ ಇತ್ತು ಅಂತಂದರೆ, ಫ್ರಂಟ್ ವೀಲ್ ಅದ್ರ ಒಳಗಡೆ ಬಿತ್ತು ಅಂತಂದರೆ ಅದು ಎದ್ದೇಳಕ್ಕೆ ಟೈಮ್ ತಗೊಳುತ್ತೆ. ಅಂದರೆ ಫ್ರಂಟ್ ವೀಲ್ ಒಳಗಡೆ ಬಿದ್ದು ಮತ್ತೆ ಆಚೆ ಬರಬೇಕು, ಗಾಡಿಗೆ ಏಟಾಗೋ ಚಾನ್ಸಸ್ ಇದೆ. ಅದೇ ಅಟ್ ದ ಸೇಮ್ ಟೈಮ್ ನಿಮಗೆ ಒಳ್ಳೆ ಡ್ರೈವಿಂಗ್ ಸ್ಕಿಲ್ಸ್ ಇಲ್ಲ ಅಂತಂದರೆ ನಿಮ್ಮ ಸ್ಕೂಟಿ ಬಿದ್ದೋಗೋ ಚಾನ್ಸಸ್ ಕೂಡ ಇದೆ. ಸೊ ಇದು ಫ್ರೆಂಡ್ಸ್ ಇದು ನನ್ನ ಒಪಿನಿಯನ್ ಬೈಕ್ ಆರ್ ಸ್ಕೂಟರ್ ಬಗ್ಗೆ. ನೀವು ಹೇಳಿದೆ ಅಲ್ವಾ, ನೀವು ಯಂಗ್ಸ್ಟರ್ಸು ಜಾಸ್ತಿ ಓಡಿಸೋದಿಲ್ಲ, ಅಥವಾ ಓಡಿಸಿದ್ರೆ ಲಾಂಗ್ ಡ್ರೈವ್ ಹೈವೇಸಲ್ಲಿ ಹೋಗೋದು, ರಫ್ ಆ್ಯಂಡ್ ಟಫ್ ರೈಡಿಂಗು ಅಂತಂದರೆ ನೀವು ಬೈಕ್ ತಗೋಬೋದು. ಇಲ್ಲ ನಾರ್ಮಲ್ ರೈಡಿಂಗು ಮತ್ತು ಮೆಟೀರಿಯಲ್ ಶಿಫ್ಟಿಂಗು, ಡೆಲಿವರಿ ಪಿಕಪ್ಪು ಈ ಥರ ಎಲ್ಲ ಇರುತ್ತೆ, ಅಥವಾ ಲೇಡೀಸು ಅಥವಾ ಸ್ವಲ್ಪ ಏಜ್ಡ್ ಪರ್ಸನ್ಸು ಅಂತಂದರೆ ನೀವು ಸ್ಕೂಟಿ ತಗೋಬೋದು. ಸೊ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಬಾಯ್.